ವಾಕ್ಯ ಹೇಳ್ತದೆ, ಫರೋಹ ಇಸ್ರೇಲ್ ಜನರನ್ನ ಬಿಟ್ಟಾಗ, ಇದುವರೆಗೂ ಇಸ್ರೇಲ್ ಜನರು ಫರೋಹನ ಆಧೀನದಲ್ಲಿದ್ದರು, ಅವನು ಹೇಳ್ದಂಗೆ ನಡೀತಾ ಇದ್ರು. ಆದರೆ ಈಗ ದೇವರು ನಡೆಸುವಂಥ ಕಾಲ ಬಂತು. ಹಲೋ, ಹಲ್ಲೆಲೂಯಾ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಆಮೆನ್. ಇಸ್ರೇಲ್ ಜನ ಅದುವರೆಗೂ ಕೂಡ ದೇವರ ಕಂಟ್ರೋಲಲ್ಲಿ ಇರಲಿಲ್ಲ. ಅವರು ಹಳೆಯ ಜೀವನದಲ್ಲಿ ಸೈತಾನನಿಗೆ ಆಧೀನರಾಗಿದ್ದರಿಂದ ಅವರ ಜೀವನ ಎಲ್ಲ ಹೆಂಗಿತ್ತು? ಆಮೆನ್. ಸಮಾಧಾನನೇ ಇಲ್ಲ, ಚಿಂತೆ ಚಿಂತೆ ಚಿಂತೆ, ದುಃಖ, ಕಣ್ಣೀರು, ವೇದನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಆ ಫರೋಹನನ್ನು ಅವರನ್ನು ಬಿಟ್ಟ ನಂತರ ದೇವರು ಅವರನ್ನು ನಡೆಸಿದರು. ಆಮೆನ್, ಹಲ್ಲೆಲೂಯಾ. ದೇವರು ನಡೆಸಬೇಕಾದ್ರೆ ಹೇಗೆ ನಡೆಸ್ತಾ ಇದ್ದಾರೆ? ದೇವರು ಅವರನ್ನು ಫಿಲಿಸ್ಟಿಯರ ದೇಶದ ಮೂಲಕ ನಡೆಸಲಿಲ್ಲ ಅಂತೆ. ಆಮೆನ್, ಹಲ್ಲೆಲೂಯಾ. ದ ಕಂಪ್ಲೀಟ್ ರೂಟ್ ಪ್ಲಾನ್ was not with Moses. Complete map was not with Moses. It was with God. ಎಷ್ಟು ಜನ ಈ ದಿನ ನಂಬ್ತೀರಾ? ಆಮೆನ್. ನನ್ನ ಜೀವನದ ಹಾದಿ ಯಾರ ಬಳಿಯಲ್ಲಿಲ್ಲ, ದೇವರ ಬಳಿಯಲ್ಲಿ ಇದೆ. ಐಗುಪ್ತದಿಂದ, ಚಿಂತೆಯಿಂದ, ದುಃಖದಿಂದ, ಪಾಪದಿಂದ ಹೊರ ಬಂದಂಥ ನನ್ನ ಜೀವಿತ, ಆಮೆನ್, ಅದು ಯಾವುದೋ ರೀತಿಯಲ್ಲಿ ಹೋಗ್ತಾ ಇಲ್ಲ. ನಾ ಹೋಗುತ್ತಿರುವಂಥ ಮಾರ್ಗ ಅದು ದೇವರು ಪ್ಲ್ಯಾನ್ ಮಾಡಿದಂಥ ಮಾರ್ಗ. ಆಮೆನ್. ಕೊಲೋಸಿ 1 ಬರೆಯಲ್ಪಟ್ಟಿದೆ, ಆತನು ನಮ್ಮನ್ನು ಕತ್ತಲೆಯ ರಾಜ್ಯದಿಂದ ಬಿಡಿಸಿ ತನ್ನ ಮಗನ ಬೆಳಕಿನ ರಾಜ್ಯದಲ್ಲಿ ದೇವರು ನಮ್ಮನ್ನು ಸೇರಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಕತ್ತಲಿನ ರಾಜ್ಯ ಅಂದರೆ ಏನ್ರಿ? ಅದೇ ರೀ ಐಗುಪ್ತ. ಆಮೆನ್, ಹಲ್ಲೆಲೂಯಾ. ಆದರೆ ಬೆಳಕಿನ ರಾಜ್ಯ ಅಂದರೆ ಏನು? ದೇವರ ನಡೆಸುವಿಕೆ. ಹಲ್ಲೆಲೂಯಾ. ಎಷ್ಟು ಜನ ವಿಶ್ವಾಸಿಸ್ತೀರಾ? ಆಮೆನ್. ಸೈತಾನನು ಕೊಟ್ಟಿರುವಂಥ ಆ ಒಂದು ಆಮೆನ್ ಭರವಸೆ ಏನು? ಅದು ಐಗುಪ್ತದಲ್ಲಿ ಕೊಳೆತು ಹೋಗಿ ಆಮೆನ್ ಸಂತತಿಯಾಗಿ ಅಳಿದು ಹೋಗುವಂಥದ್ದು. ದೇವರು ಹೇಳ್ತಿರುವಂಥ ವಾಗ್ದಾನ ಎಂಥದ್ದು? ದೇವರು ಹೇಳ್ತಿರುವ ವಾಗ್ದಾನ ಹಾಲು ಜೇನು ಹರಿಯುವಂಥ ಒಂದು ದೇಶ. ಆಮೆನ್, ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ದೇವರ ನಡೆಸುವಿಕೆಗೂ ಆಮೆನ್ ಫರೋಹ ಸೈತಾನ ನಡೆಸುವಿಕೆಗೂ ಇರೋಂಥ ವ್ಯತ್ಯಾಸವನ್ನು ನಾನು ನಿಮಗೆ ಮಾತಾಡ್ತಾ ಇದ್ದೇನೆ. ಆಮೆನ್, ಆಮೆನ್. ಈ ಲೋಕದಲ್ಲಿ ಸೈತಾನನ ಹತೋಟಿಯಲ್ಲಿ ಇರಬೇಕಾದ್ರೆ ನಮ್ಮ ಜೀವನ ಹೆಂಗಿತ್ತೋ, ಎಷ್ಟು ನೋವಿತ್ತೋ, ಎಷ್ಟು ವ್ಯಾಧಿ ಇತ್ತೋ, ಎಷ್ಟು ಕಣ್ಣೀರಿತ್ತೋ. ಆದರೆ ಯಾವಾಗ ನಾವು ಕ್ರಿಸ್ತನಲ್ಲಿ ಬರ್ತೇವೋ, ಯಾವಾಗ ನಾವು ದೇವರಿಗೆ ನಮ್ಮ ಜೀವಿತವನ್ನು ಒಪ್ಪಿಸ್ಕೊಡ್ತೇವೋ, ದೇವರು ಯಾವಾಗ ನಮ್ಮ ಪಾಪ ಶಾಪ ಬಂಧನಗಳನ್ನು ಮುರಿದು ದೇವರು ನಮಗೆ ಹೊರಗೆ ತರ್ತಾರೋ, ಆ ಜೀವನವು ಈ ಜೀವನವು ಆಮೆನ್ ಸೇಮ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಈ ಒಂದು ದಿನ ನಾನು ದುಃಖದಲ್ಲಿದ್ದೇನೆ ಬ್ರದರ್, ನಾ ಬಂದು ಆಮೆನ್ ಚಿಂತೆದಲ್ಲಿದ್ದೇನೆ ಪಾಸ್ಟರ್, ನನ್ನಿಂದ ಆಗ್ತಾನೆ ಇಲ್ಲ, ನಾನು ಪ್ರತಿದಿನ ಕಣ್ಣೀರಲ್ಲೇ ನಾ ಮಲಗ್ತೇನೆ, ಪ್ರತಿದಿನ ಭಯದಲ್ಲೇ ಇರ್ತೇನೆ, ಏನಾಗ್ತದೋ, ಏನು ಸುದ್ದಿ ಬರ್ತದೋ, ಏನಿದೆಯೋ ಎಂಬುದಾಗಿ ಹೇಳೋದಾದರೆ ಆಮೆನ್ ಈ ದಿನ ನೀವು ತಿಳ್ಕೊಳ್ಬೇಕಾದಂಥ ಕಾರ್ಯ, ನೀವು ಚಿಂತಿಸುವಂಥ ಅಗತ್ಯವೇ ಇಲ್ಲ, ಅಗತ್ಯವೇ ಇಲ್ಲ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನಿಮ್ಮ ರಕ್ಷಕನು ಆತನು ತೂಕಡಿಸದೆ ನಿದ್ರಿಸದೆ ನಿಮ್ಮನ್ನು ಕಾಯುವ ದೇವರು. ಹೇಳ್ರಿ, ಇಸ್ರಾಯೇಲನ್ನ ಕಾಯುವ ದೇವರು ಆತನು ತೂಕಡಿಸುವುದಿಲ್ಲ, ಆತನು ನಿದ್ರಿಸುವುದಿಲ್ಲ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಕಾಯುವಂತ ನನ್ನ ದೇವರು ನನ್ನ ಕಾಲು ಕಲ್ಲಿಗೆ ತಗಲದಂತೆ ಆಮೆನ್ ನನ್ನನ್ನು ಕಾಪಾಡುವಂಥ ದೇವರಾತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಸಿಂಹ ಸರ್ಪಗಳ ಮೇಲೆ ನಾನು ನಡೆಯುವೆ, ಪ್ರಾಯದ ಸಿಂಹ ಘಟ ಸರ್ಪದ ಮೇಲೆ ನಾನು ತುಳಿದು ನಡೆಯುವೆ. ಆಮೆನ್. ಏನಾಗ್ತದೆ? ವೈರಿಯ ಸಮಸ್ತ ಬಲವು ನನಗೆ ಆಧೀನವಾಗಿರ್ತದೆ. ಆಮೆನ್. ಎಷ್ಟು ಜನ ನನ್ನೊಂದಿಗೆ ಸೇರಿ ಹೇಳ್ತೀರಾ? ಆಮೆನ್. ನಾ ಭಯ ಪಡೋದಕ್ಕೆ, ನಾ ಚಿಂತೆ ಪಡುವುದಕ್ಕೆ ಯಾವ ಅವಶ್ಯಕತೆಯೂ ಇಲ್ಲ. ಯೇಸು ಸ್ವಾಮಿ ಹೇಳಿದರು, ಎಲೆ ಕಷ್ಟಪಡುವವನೇ, ಹೊರೆ ಹೊತ್ತವನೇ, ನೀವೆಲ್ಲರೂ ನನ್ನ ಬಳಿ ಬನ್ರಿ, ನಾನು ನಿನಗೆ ಏನು ಕೊಡ್ತೇನೆ? ವಿಶ್ರಾಂತಿಯನ್ನು ನಾನು ನಿಮಗೆ ಕೊಡ್ತೇನೆ. ಕೀರ್ತನೆಗಾರನು 23ನೇ ಕೀರ್ತನೆಯಲ್ಲಿ ಆತನು ಹೇಳ್ತಾನೆ ಏನೆಂಬುದಾಗಿ, ಕರ್ತನು ನನಗೆ ಕುರುಬನು, ನನಗೆ ಕೊರತೆನೇ ಇಲ್ಲ. ಆಮೆನ್. ಆತನು ಹಸಿರು ಹುಲ್ಲು ಗಾವಲಿನಲ್ಲಿ ನನ್ನನ್ನು ತಂಗಿಸಿ ವಿಶ್ರಾಂತಿಕರವಾದಂಥ ನೀರಿನ ಬಳಿಯಲ್ಲಿ ನನಗೆ ಬರಮಾಡ್ತಾನೆ. ನನ್ನ ವೈರಿಗಳ ಮುಂದೆನೇ ನನಗೆ ಔತಣವನ್ನು ಸಿದ್ಧ ಮಾಡ್ತಾನೆ. ಹಲ್ಲೆಲೂಯಾ. ವೈರಿಗಳ ಮುಂದೆನೇ ಆಮೆನ್ he will prepare a table for me in the front of my enemy. He anoints my head with new oil. ಆಮೆನ್. ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವಂತೆ ದೇವರು ಮಾಡಲಿಕ್ಕಿದ್ದಾನೆ. ಆಮೆನ್. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಇಂಥ ಒಂದು ಬದುಕಿಗಾಗಿ ದೇವರು ನಿಮ್ಮನ್ನು ನನ್ನನ್ನು ಕರೆದಿದ್ದಾರೆ ಹೊರತು ಚಿಂತೆಯಲ್ಲಿ ಇರುವುದಕ್ಕೆ ಅಲ್ಲವೇ ಇಲ್ಲ.